ಭಾರತದ ರಸ್ತೆಗಳಲ್ಲಿ ಅತ್ಯಂತ ಆಪ್ತವಾದ ವಾಹನಗಳೆಂದರೆ ಆಟೋ ರಿಕ್ಷಾಗಳು. ಆದರೆ ಆಟೋಗಳು ಹಳದಿ ಮತ್ತು ಹಸಿರು ಬಣ್ಣವನ್ನೇ ಏಕೆ ಹೊಂದಿವೆ ಎಂದು ಯಾರಾದರೂ ಯೋಚನೆ ಮಾಡಿದ್ದೀರಾ? ಕೆಲವೆಡೆ ಕಪ್ಪು, ನೀಲಿ ಬಣ್ಣಗಳನ್ನು ಬಳಸಿದ್ರು. ಬಹುತೇಕ ರಿಕ್ಷಾಗಳು ಹಳದಿ ಮತ್ತು ಹಸಿರು ಬಣ್ಣವನ್ನೇ ಹೊಂದಿವೆ ಏಕೆ? ರಿಕ್ಷಾಗಳು ಸುಂದರವಾಗಿ ಕಾಣಲೆಂದು ಈ ಹಸಿರು ಹಳದಿ ಬಣ್ಣವನ್ನು ಬಳಸಿಲ್ಲ. ಸಾರಿಗೆ ಅಧಿಕಾರಿಗಳು ವಾಣಿಜ್ಯ ತ್ರಿಚಕ್ರ ವಾಹನಗಳನ್ನು ಸುಲಭವಾಗಿ ಗುರುತಿಸಲು ನಿರ್ದಿಷ್ಟ ಬಣ್ಣದ ಸಂಕೇತಗಳನ್ನು ಪರಿಚಯಿಸಲಾಯಿತು. ಈ ಬಣ್ಣದ ಆಯ್ಕೆಗೆ ಒಂದು ಪ್ರಮುಖ ಕಾರಣವೆಂದರೆ ಪರಿಸರ ಜಾಗೃತಿ. ಹಲವು ರಾಜ್ಯಗಳು ಹಳದಿ ಮತ್ತು ಹಸಿರು ಬಣ್ಣವನ್ನೇ ರಿಕ್ಷಾಗಳಿಗೆ ಅಳವಡಿಸಿಕೊಂಡವು. ಸಿಎನ್ಜಿ, ಎಲ್ಪಿಜಿ ಅಥವಾ ವಿದ್ಯುತ್ ಶಕ್ತಿಯಲ್ಲಿ ಚಲಿಸುವ ವಾಹನಗಳು ಹಸಿರು ಪರಿಸರ ಸ್ನೇಹಿ ಸಾರಿಗೆಯೊಂದಿಗೆ ಬೆಸೆದುಕೊಂಡವು. ವಿಶೇಷವಾಗಿ ಹಳೆಯ ಇಂಧನ ಚಾಲಿತ ವಾಹನಗಳಿಂದ ಆಟೋಗಳನ್ನು ಪ್ರತ್ಯೇಕಿಸಲು ಈ ಬಣ್ಣವು ಸಹಾಯ ಮಾಡಿತು. ಆಟೋಗಳ ಹೊಳಪಿನ ಹಳದಿ ಬಣ್ಣದ ಛಾವಣಿಯು ಎದ್ದು ಕಾಣುತ್ತದೆ. ಜನದಟ್ಟಣೆಯಲ್ಲಿ ಪ್ರಯಾಣಿಕರು, ಪಾದಚಾರಿಗಳು ಮತ್ತು ಚಾಲಕರು ಈ ಬಣ್ಣವನ್ನು ಸುಲಭವಾಗಿ ಗುರುತಿಸಬಹುದು. ಕಾಲಕ್ರಮೇಣ ವಿವಿಧ ನಗರಗಳಲ್ಲಿ ಸಾರಿಗೆ ನೀತಿಗಳು ಬದಲಾಗಿವೆ. ಕೆಲವು ನಗರಗಳು ಹಳೆಯ ಬಣ್ಣವನ್ನೇ ಉಳಿಸಿಕೊಂಡರೆ, ಇನ್ನು ಕೆಲವು ಪರ್ಯಾಯ ಇಂಧನ ಪರಿವರ್ತನೆ ಜೊತೆಗೆ ಹಸಿರು, ಹಳದಿ, ನೀಲಿ ಬಣ್ಣವನ್ನು ಪರಿಚಯಿಸಿದವು. ಭಾರತದಲ್ಲಿ ಬಣ್ಣಗಳಲ್ಲಿ ವ್ಯತ್ಯಾಸವಿದ್ದರೂ ಹಳದಿ ಮತ್ತು ಹಸಿರು ಆಟೋ ರಿಕ್ಷಾಗಳು ಹೆಗ್ಗುರುತಾಗಿ ಉಳಿದಿವೆ. ಇದು ಪ್ರಯಾಣಿಕರ ಸುರಕ್ಷತೆ, ನಿಯಂತ್ರಣ ಮತ್ತು ಹಸಿರು ಪರಿಸರವನ್ನು ಪ್ರತಿಬಿಂಬಿಸುತ್ತವೆ. ಚಿತ್ತಾರ ನ್ಯೂಸ್, ಮಡಿಕೇರಿ.